ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ನರಸಿಂಹಂಗ್ ಫೋನ್ ಮಾಡಿ ಗಣೇಶ ಗೌರಿ ಎಲ್ಲಿದಾರಂತ ಕೇಳಿ. ಗೌರಿ ಬಂದಾಯ್ತಲ್ಲ. ಅರೆ ನನ್ ಮಗ ಹೇಳ್ದಂಗೆ ಗೌರಮ್ಮನೇ ಗೌರಿ ತಂದಿದ್ದಾಳೆ. ಬಾ ಯಾರಮ್ಮ ನೀನು? ನೀನು ನಮ್ಮನೆ ಗೌರಿ ತಂದಿದ್ಯಾ? ಹಾ ಅಮ್ಮ, ಈ ಗೌರಿನ ನಿಮ್ಮ ಮನೆಗೆ ಕೊಡಕ್ ಬಂದೆ. ಕೊಟ್ಟು ಹೋಗಕ್ ಬಂದ್ಯೋ ಅಥವಾ ಏನಾದ್ರೂ ಇಟ್ಟು ಹೋಗಕ್ ಬಂದ್ಯೋ? ಅಂಬುಜ, ಹಬ್ಬಕ್ಕೆ ಬಂದಿರೋ ಹೆಣ್ಮಕ್ಳಿಗೆ ಹಾಗೆಲ್ಲ ಮಾತಾಡ್ಬೇಡ, ಸ್ವಲ್ಪ ಸುಮ್ಮನೆ. ನೀನೇ ಯಾಕಮ್ಮ ನಮ್ಮನೆ ಗೌರಿ ತಂದಿದ್ಯಾ? ಯಾಕೆ ಅಂದ್ರೆ ಇದು ನಮ್ಮನೆ ಗೌರಿ. ನಮ್ಮನೆ ಗೌರಿ ಇವಳ ಹತ್ರ ಹೇಗೋ ಹೋಯ್ತು? ಅದು ನಿನ್ನೆ ಮಾರ್ಕೆಟ್ಗೆ ಹೋಗಿದ್ನಲ್ಲ, ಗೌರಿ ತಗೊಂಡು ಪೂಜೆ ಸಾಮಾನ್ ತರೋಣ ಅಂತ ನನ್ನ ಫ್ರೆಂಡ್ ಅಂಗಡಿಗೆ ಹೋಗಿದ್ದೆ. ಅಲ್ಲಿ ಇವರು ಬಂದಿದ್ರು. ಆಗ ಮಿಸ್ ಆಗಿ ನಮ್ಮನೆ ಗೌರಿ ಅವ್ರ ಮನೆ ಬ್ಯಾಗಲ್ಲಿ ಹೋಗ್ಬಿಟ್ಟಿತ್ತು. ಅದನ್ನ ವಾಪಸ್ ಕೊಡಕ್ ಬಂದಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಗೌರಿ ಗಣೇಶ ಮನೆಗೆ ಬಂದಾಯ್ತು ತಾನೆ, ಪೂಜೆ ಮಾಡಿ ಮುಗಿಸೋಣ ಬಿಡಿ. ಬನ್ನಿ ಬನ್ನಿ ಈ ಕಡೆ. ಬಲ್ಗಾಲಿಟ್ಟು ಇಬ್ರು ಒಳಗಡೆ ಬನ್ನಿ. ಹೋಗಮ್ಮ, ವತ್ಸಲ ಕಾಲಿಗೆ ಬಿದ್ದು ಆಶೀರ್ವಾದ ತಗೋ. ಏನು, ನಾನ್ ಇವ್ರ ಕಾಲಿಗೆ ಬೀಳ್ಬೇಕಾ? ಬೇಡಮ್ಮ, ಬೀಳ್ಬೇಡ. ಅಯ್ಯೋ ಬೇಡ ಅಂತ ಯಾಕೆ ಹೇಳ್ತಾ ಇದ್ದೀಯ ವತ್ಸಲ? ನೋಡು, ಮುತ್ತೈದೆಯರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡ್ರೆ ಬೇಗ ಕಂಕಣ ಬಲ ಕೂಡಿ ಬರುತ್ತಂತೆ. ಪಾಪ ಅಜ್ಜಿ ಅಷ್ಟು ನೀಟಾಗಿ ಹೇಳ್ತಾ ಇದಾರೆ, ಅವ್ರ ಮಾತಿಗೆ ಬೆಲೆ ಕೊಡ್ಬೇಕಲ್ವಾ ಸಂಜನಾ ಅವರೇ? ಮಾಡಿ. ಅವ್ರಿಗೆ ಎಲ್ರ ಮುಂದೆ ಕಾಲಿಗೆ ಬೀಳೋದು ಮುಜುಗರ ಅನ್ಸುತ್ತೆ, ಬೇಡ ಬಿಡಿ. ಅಯ್ಯೋ ಬೇಡ ಅಂದ್ರೆ ಈಗಿನ ಕಾಲದ ಹುಡುಗಿಯರು ಸಂಸ್ಕಾರ ಕಲಿಯೋದು ಹೇಗೆ ಜೈರಾಮ? ಕರೆಕ್ಟಾಗಿ ಅಯ್ಯೋ, ನಿನ್ನ ಕೈಯಿಂದ ಅವಳ ಪಾದ ಮುಟ್ಟೋದಲ್ಲಮ್ಮ, ನಿನ್ನ ಹಣೆ ಅವಳ ಪಾದ ಸ್ಪರ್ಶ ಮಾಡಬೇಕು. ಅದಕ್ಕೆ ನಮಸ್ಕಾರ ಅಂತಾರೆ. ಮಾಡು, ಸರಿಯಾಗಿ ಮಾಡು, ಸರಿಯಾಗಿ ಮಾಡು. ಇಟ್ಕೊಂಡು ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.